ಮಂಗಳೂರಿನ ಸಿಟಿ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹಂಪನಕಟ್ಟೆ ಬಳಿ ಇರುವಂತ ಸಿಟಿ ಸೆಂಟರ್ ಶಾಪಿಂಗ್ ಮಾಲ್ ಇದು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಅನ್ನೋದು ತಿಳಿದು ಬಂದಿದೆ. ಸದ್ಯ ಬೆಂಕಿಯನ್ನು ನಂದಿಸುವಂತ ಕಾರ್ಯದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರತರಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಂಗಳೂರಿನ ಈ ಹೃದಯ ಭಾಗದಲ್ಲಿರುವಂತ ಒಂದು ಶಾಪಿಂಗ್ ಮಾಲ್ ಇದು. ಹಂಪನಕಟ್ಟೆ ಬಳಿ ಇರುವಂತ ಸಿಟಿ ಸೆಂಟರ್ ಶಾಪಿಂಗ್ ಮಾಲ್. ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ಈ ಹಿಂದೆ ಒಂದ್ ಕಡೆ ಅದ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕಂತ ಸಂದರ್ಭದಲ್ಲಿ ಧರೆ ಕುಸಿಯುವಂತ ರೀತಿಯಲ್ಲಿ ಬಹಳ ಭೀತಿಯೆಲ್ಲ ಎದುರಾಗಿತ್ತು ಹಿಂದೆ. ಆದರೆ ಈಗ ಮತ್ತೊಮ್ಮೆ ಆ ಮಾಲ್ನಲ್ಲಿ ಒಂದು ಅವಘಡ ಸಂಭವಿಸಿಬಿಡ್ತು. ಆದರೆ ಅದೃಷ್ಟವಶಾತ್ ಬಹುಶಃ ಪೊಲೀಸ್ ಅಂದರೆ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ತತ್ಕ್ಷಣಕ್ಕೆ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ ಅಂತ ಕಾಣಿಸುತ್ತೆ. ಬಹುಶಃ ಅಲ್ಲಿ ಸಿಟಿ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ ಫುಡ್ ಕೋರ್ಟಲ್ಲಿ ಈ ಥರದ ಬೆಂಕಿ ಕಾಣಿಸ್ಕೊಂಡಿದೆಯೋ ಏನೋ. ಯಾಕಂದರೆ ಅಲ್ಲಿ ಕೂರೋದಕ್ಕೆಲ್ಲ ಊಟದ ವ್ಯವಸ್ಥೆಗೆ ಅಂದರೆ ಚಾಟ್ಸಿಗೆ ಈ ಥರದಕ್ಕೆಲ್ಲ ವ್ಯವಸ್ಥೆ ಇರೋದನ್ನು ಗಮನಿಸ್ತಾ ಇದ್ದೀವಿ ನಾವು. ಇಂಥ ಸ್ಥಳದಲ್ಲೇ ಬೆಂಕಿ ಕಾಣಿಸ್ಕೊಂಡಿದೆ. ದಟ್ಟವಾದಂಥ ಹೊಗೆ ಇಡೀ ಮಾಲನ್ನು ಆವರಿಸಿರೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನೊಂದು ವಿಚಾರ ಅಂದರೆ ಬಹಳ ದೊಡ್ಡದಾದಂಥ ಮಾಲ್ ಅದು, ಬೃಹತ್ ಮಾಲ್, ಹಾಗೆ ಸುಸಜ್ಜಿತವಾದಂಥ ಮಾಲ್, ವ್ಯವಸ್ಥಿತವಾದಂಥ ಮಾಲ್. ಈ ಕಾರಣಕ್ಕೋಸ್ಕರ ಬೆಂಕಿ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಅದನ್ನು ನಂದಿಸುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳಿದ್ವು ಅಂತ ಕಾಣಿಸುತ್ತೆ. ಇಲ್ಲಾಂತಾದರೆ ದೊಡ್ಡ ಅನಾಹುತನೇ ಸಂಭವಿಸ್ಬಿಡ್ತಾ ಇತ್ತೋ ಏನೋ. ಇನ್ನು ಬೆಂಕಿಯನ್ನು ನಂದಿಸುವಂಥ ಕಾರ್ಯ ಕಂಪ್ಲೀಟ್ ಫಿನಿಶ್ ಆಗಿದೆಯಾ, ಯಥಾಸ್ಥಿತಿಗೆ ಬಂದಿದೆಯಾ ಮಾಲ್, ಅಥವಾ ಇನ್ನೂ ಕೂಡ ಏನಾದರೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರಿಸಿದಾರಾ, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಮಾಹಿತಿ ನಮ್ಮ ಪ್ರತಿನಿಧಿಯಿಂದ ಅದನ್ನು ನಾವು ಕೇಳಿ ತಿಳ್ಕೊಳ್ಳೋಣ. ಬಟ್ ಈ ಥರದ ದಟ್ಟವಾದಂಥ ಹೊಗೆ ಜೊತೆಗೆ ಬೆಂಕಿ ಬಿದ್ದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಮಾಲ್ನಲ್ಲಿದ್ದಂಥ ಮಂದಿ ಅಂತೂ ಭಯ ಬಿದ್ದಿದ್ದು ತಪ್ಪು ಸುಳ್ಳಲ್ಲ. ಸೊ ಈಗ ದಟ್ಟವಾದಂಥ ಹೊಗೆ ಆವರಿಸಿರೋದು ಕಂಡು ಬರ್ತಾ ಇದೆ. ಬಟ್ ಬೆಂಕಿ ಯಾವ ಮಟ್ಟಿಗೆ ತಹಬದಿಗೆ ಬಂದಿದೆ ಏನು ಎತ್ತ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಇದು ಮಂಗಳೂರಿನ ಹಂಪನಕಟ್ಟೆ ಬಳಿ ಇರುವಂಥ ಸಿಟಿ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ ಸಂಭವಿಸಿದಂಥ ಅಗ್ನಿ ದುರಂತ. ಆಮೇಲೆ ಮಾಲ್ಗೆ ಸಂಬಂಧಪಟ್ಟಂಥ ಸಿಬ್ಬಂದಿಯನ್ನು ಕೂಡ ನೋಡ್ತಾ ಇದ್ದೀವಿ. ಎಲ್ಲರನ್ನೂ ಹೊರಗೆ ಕಳಿಸಿದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲ ಹೊರಗೆ ಬಂದು ಒಂದು ರೀತಿ ತಮಗೆ ಆದಂಥ ಆಘಾತವನ್ನು ಒಬ್ರಿಗೊಬ್ರು ಮಾತನಾಡ್ಕೊಳ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಎಲ್ಲರೂ ಕೂಡ ಇನ್ನು ಶಾಕ್ನಲ್ಲಿದ್ದಾರೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ದೊಡ್ಡ ಅನಾಹುತನೇ ಸಂಭವಿಸಿಬಿಡ್ತಾ ಇತ್ತೋ ಏನೋ. ಆದರೆ ಅದೃಷ್ಟವಶಾತ್ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ವ್ಯಾಪಿಸಿರುವಂಥ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಅಂದರೆ ಆ ರೀತಿಯಾಗಿ ವ್ಯಾಪಿಸಿದ್ರು ಕೂಡ ಬಹುಶಃ ತಹಬದಿಗೆ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಪೃಥ್ವಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪೃಥ್ವಿ, ಸದ್ಯ ಬೆಂಕಿಯನ್ನ ನಂದಿಸುವಂತ ಕಾರ್ಯ ಎಲ್ಲಿ ತನಕ ಬಂದಿದೆ ಪೃಥ್ವಿ? ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಮಲ್ತೇಶ್, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ತಮ್ಮ ವಾಹನದೊಂದಿಗೆ ಬಂದು ಇವಾಗ ಅಗ್ನಿಯನ್ನ ನಂದಿಸುವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಇಲ್ಲಿ 2 ಹಂತದಲ್ಲಿ ಅಗ್ನಿಯನ್ನ ನಂದಿಸುವ ಕಾರ್ಯ ನಡೀತಾ ಇದೆ. ಅಂದ್ರೆ ಒಳಗಡೆ ಏನು ಅವ್ರದೇ ಒಂದು ಕೆಲವು ಅಂದ್ರೆ ಪ್ರಾಥಮಿಕವಾಗಿ ಏನು ಅಗ್ನಿ ಅನಾಹುತ ಸಂಭವಿಸುವ ಸಂದರ್ಭದಲ್ಲಿ ಅಲ್ಲಿ ಫೈರ್ ನಂದಿಸ್ಲಿಕ್ಕೆ ಒಂದು ಎಕ್ವಿಪ್ಮೆಂಟ್ ಇರುತ್ತೆ. ಸೊ ಅದನ್ನು ಕೂಡ ಆನ್ ಮಾಡಲಾಗಿದೆ. ಮತ್ತೆ ಹೊರಗಡೆಯಿಂದ ವೆಹಿಕಲ್ ನಲ್ಲಿ ಈ ಒಂದು ಮಾಲ್ಗೆ ಎಲ್ಲಾ ರೀತಿಯ ಅಂದ್ರೆ ಲಿಕ್ವಿಡ್ ಇರ್ಬೋದು ಮತ್ತೆ ನೀರನ್ನು ಕೂಡ ಹಾಯಿಸಲಾಗ್ತಾ ಇದೆ. ಅಂದ್ರೆ ಇದರ ಬೇಸ್ಮೆಂಟ್ ನಲ್ಲಿ ಅಂದ್ರೆ ಸಿಟಿ ಸೆಂಟರ್ ಮಾಲ್ ಇದು ಬರೋಬ್ಬರಿ 8 ಫ್ಲೋರ್ ಇರುವಂತಹ ಮಾಲ್ ಆಗಿದೆ. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲೂ ಪಾರ್ಕಿಂಗ್ ಇದೆ ಮತ್ತೆ ಟಾಪ್ ಫ್ಲೋರ್ ನಲ್ಲೂ ಪಾರ್ಕಿಂಗ್ ಇದೆ. ಸೊ 2 ಕಡೆ ಈ ಫೈರ್ ವೆಹಿಕಲ್ ನಿಂದ ಅಂದ್ರೆ ಹೋಗುವಂತಹ ಕೆಮಿಕಲ್ ಮತ್ತೆ ನೀರನ್ನು ಕೂಡ ಕಲೆಕ್ಷನ್ ಕೊಟ್ಟು ಪ್ರತಿ ಫ್ಲೋರ್ಗೂ ಇವಾಗ ಬಿಡ್ಲಾಗ್ತಾ ಇದೆ. ಸೊ ಅದ್ರ ಮೂಲಕನೂ ಕೂಡ ಕೊಡ್ಲಾಗ್ತಾ ಇದೆ. ಮತ್ತೆ ಯಾವ ಫ್ಲೋರ್ ನಲ್ಲಿ ಹೆಚ್ಚಿಗೆ ಭಾಗ ಒಂದು ಬೆಂಕಿ ಕಾಣಿಸ್ಕೊಂಡಿದೆ ಸೊ ಅಲ್ಲಿಗೆ ಡೈರೆಕ್ಟ್ ಆಗಿ ಪೈಪ್ ಮೂಲಕ ಅಂದ್ರೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಸಿಟಿ ಸೆಂಟರ್ ಸುತ್ತಲೂ ಒಂದು ರೋಡ್ ಇರೋದ್ರಿಂದ ಎಲ್ಲಾ ಕಡೆ ವೆಹಿಕಲ್ ಅನ್ನ ಇವರು ಫೈರ್ ಅಗ್ನಿಶಾಮಕ ದಳ ವಾಹನಗಳನ್ನ ನಿಲ್ಲಿಸಲಾಗಿದೆ. ಸೊ ಮೇಜರ್ ಆಗಿ ಎಲ್ಲೆಲ್ಲಿ ಯಾವ್ಯಾವ ಫ್ಲೋರ್ ನಲ್ಲಿ ಈ ರೀತಿ ಬೆಂಕಿ ಕಾಣಿಸ್ಕೊಂಡಿದೆ ಅಲ್ಲಿಗೆ ಡೈರೆಕ್ಟ್ ಆಗಿ ನೀರಿನ ಪೈಪ್ ಅನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಬೆಂಕಿ ಕಾಣಿಸ್ಕೊಂತು ಅಂತ ಹೇಳಲಾಗಿದೆ. ಪ್ರಮುಖವಾಗಿ 5ನೇ ಫ್ಲೋರ್ ನಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಒಂದು ಅಗ್ನಿ ಆಕಸ್ಮಿಕ ಸಂಭವಿಸಿರುವಂತದ್ದು ಮತ್ತೆ ಹೆಚ್ಚಿಗೆ ಹೊಗೆ
ದಟ್ಟವಾಗಿ ತುಂಬಿರೋಂಥದ್ದು, ಒಳಗಡೆ ಹೊತ್ತಿ ಉರಿತಾ ಇರೋಂಥದ್ದು. ಸೊ ಅದರಿಂದ ಮೇಲ್ಗಡೆಯಿಂದ ಈ ಒಂದು ಅಗ್ನಿಶಾಮಕ ದಳ ವಾಹನದಿಂದ ಪೈಪ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಇತ್ತ ಒಂದು ಕಡೆ ಪೊಲೀಸರು ಹೋಗಿ ಕೂಡ ಅಲ್ಲಿ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಯಾರೆಲ್ಲ ಒಳಗಡೆ ಏನಾದ್ರು ಸಿಕ್ಕಾಕೊಂಡಿದ್ರ ಉಳಿದಿದ್ದಾರ ಅನ್ನೋ ಚೆಕ್ ಮಾಡುವಂತ ಕಾರ್ಯವನ್ನು ಕೂಡ ಒಂದು ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಂದ್ರೆ ಸಾವಿರಾರು ಜನರು ಇರುವಂತಹ ಶಾಪಿಂಗ್ ಮಾಲ್ ಇದಾಗಿದೆ. ಯಾಕಂತ ಹೇಳಿದ್ರೆ ಹಗಲೊತ್ತಲ್ಲೇ ಮಂಗಳೂರಿಗರು ಅನೇಕ ಅಂದ್ರೆ ಕಾಲೇಜು ವಿದ್ಯಾರ್ಥಿನಿಯರು ಇರ್ಬೋದು, ಮತ್ತೆ ಸೇರಿದಂತೆ ಎಲ್ಲಾ ಜನರು ಕೂಡ ಇಲ್ಲಿಗೆ ಬಂದು ಶಾಪಿಂಗ್ ಮಾಡುವಂತಹ ಕೇಂದ್ರ ಆಗಿದೆ. ಸೊ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದ್ರು. ಸೊ ಇಲ್ಲಿ ಅಗ್ನಿ ಕಾಣಿಸ್ಕೊಂಡ ತಕ್ಷಣ ಎಲ್ಲಾ ಒಂದು ಫೈರ್ ಎಕ್ಸಿಟ್ ಗಳನ್ನ ಓಪನ್ ಮಾಡಲಾಯಿತು. ಎಲ್ಲರೂ ಕೂಡ ಅಲ್ಲಿಂದ ಓಡುವಂತ ಕೆಲಸವನ್ನ ಮಾಡಿದ್ರು. ಯಾವಾಗ ಇದು ಹೆಚ್ಚಾಗಿ ದಟ್ಟವಾಗಿ ಹೊಗೆ ಆವರಿಸುವಾಗ ಜನರು ಕೂಡ ದಿಕ್ಕಾಪಾಲಾಗಿ ಹೊರಗಡೆ ಓಡಿದಂತ ಘಟನೆ ಕೂಡ ನಡೀತು. ಕೇವಲ ಅಲ್ಲಿಗೆ ಹೋದಂತ ಗ್ರಾಹಕರು ಮಾತ್ರ ಅಲ್ಲ, ಇದ್ದಂತ ಸಿಬ್ಬಂದಿಗಳು ಅಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಗಳೇ ಇದ್ದಾರೆ. ಎಲ್ಲಾ ಮಾಲ್ಗಳ ಎಲ್ಲಾ ಒಂದು ಶಾಪ್ಗಳ ಸಿಬ್ಬಂದಿಗಳನ್ನ ಲೆಕ್ಕ ಹಾಕಿದ್ರೆ ಅವರು ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಅಲ್ಲಿ ಇರ್ತಾರೆ ಡೈಲಿ. ಸೊ ಅದರಿಂದ ಅವರು ಕೂಡ ದಿಕ್ಕಾಪಾಲಾಗಿ ಎಲ್ಲರೂ ಹೊರಗಡೆ ಈಗ ಓಡ್ ಬಂದಿದ್ದಾರೆ. ಎಲ್ಲರೂ ಕೂಡ ಈಗ ಸಿಟಿ ಸೆಂಟರ್ ಮುಂದೆ ಜಮಾಯಿಸಿದ್ದಾರೆ. ಜನರು ಕೂಡ ಸಿಟಿ ಸೆಂಟರ್ ಎದುರುಗಡೆ ಜಮಾಯಿಸಿದ್ದಾರೆ. ಏನಾಗಿದೆ ಅನ್ನೋ ಕುತೂಹಲಕ್ಕೂ ಕೂಡ ಜನರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಮತ್ತೆ ಒಂದ್ ಕಡೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಈ ರೀತಿ ಅಗ್ನಿಯನ್ನು ನಂದಿಸಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಬೆಂಕಿಗಿಂತ ಹೆಚ್ಚು ಹೊಗೆಯದ್ದು ತುಂಬಾ ಪ್ರಾಬ್ಲಮ್ ಆಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ದಟ್ಟವಾದ ಹೊಗೆ ಆವರಿಸಿರೋದ್ರಿಂದ ಅಲ್ಲಿ ಒಳಗಡೆ ಉಸಿರುಗಟ್ಟುವಂತ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿದ್ದಂತಹ ಸಿಬ್ಬಂದಿಗಳು ಯಾರಾದ್ರೂ ಬಾಕಿಯಾಗಿದ್ದಾರಾ, ಇಲ್ಲ ಹೋದಂತ ಗ್ರಾಹಕರು ಯಾರಾದ್ರೂ ಬಾಕಿಯಾಗಿದ್ದಾರಾ ಅನ್ನೋ ಪೊಲೀಸರು ಅದನ್ನ ಕೂಡ ಅಲ್ಲಿ ಒಳಗಡೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಏನು ಸಿಟಿ ಸೆಂಟರ್ ಸಿಬ್ಬಂದಿಗಳೇನಿದ್ದಾರೆ ಸೊ ಅವ್ರ ಹತ್ರನೂ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಮುಖವಾಗಿ ಈ ಸಿಟಿ ಸೆಂಟರ್ ನ ಬ್ಲೂ ಪ್ರಿಂಟ್ ಅನ್ನ ತೆಗೆದುಕೊಂಡು ನೋಡ್ಕೊಂಡು ಎಲ್ಲರೂ ಬಾಕಿಯಾದ್ರೆ ಅವ್ರು ಬಾಕಿಯಾಗಿರುವಂತ ಮಾಹಿತಿ ಸಿಕ್ಕಿದ್ರೆ ಎಲ್ಲಿಂದ ಅವ್ರನ್ನ ಹೊರಗಡೆ ಕಳಿಸಬಹುದು ಅನ್ನೋ ರೀತಿನಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ಪೃಥ್ವಿ.